ನಮಸ್ಕಾರ, ನಾನು ರಜನಿ ಟಿವಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ದೇವನಹಳ್ಳಿ. ಇವತ್ತು ನಾವು 6th ಸೆಮಿಸ್ಟರ್ BCom ಬಿಸ್ನೆಸ್ ಟ್ಯಾಕ್ಸೇಷನ್, ಬ್ಯಾಂಗ್ಳೂರು ಯೂನಿವರ್ಸಿಟಿ 2018 ಮೇ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಕೊಟ್ಟಿರೋ ಕ್ವಶನ್ ನೋಡೋಣ ಈಗ. Following is the profit and loss account of Sri Lakshmi Narayan Limited, an Indian company for the year ending 31st March 2019. ನಮಗಿಲ್ಲಿ ಕ್ರೆಡಿಟ್ ಸೈಡಲ್ಲಿ ಗ್ರಾಸ್ ಪ್ರಾಫಿಟ್ ಮಾತ್ರ ಇದೆ, ಯಾವುದೇ ಐಟಮ್ಸು ಕೊಟ್ಟಿಲ್ಲ. ಡೆಬಿಟ್ ಸೈಡಲ್ಲಿ ಸ್ಯಾಲರೀಸ್ ಆ್ಯಂಡ್ ವೇಜಸ್, ಇದು ಅಡ್ಮಿಸಬಲ್ ಎಕ್ಸ್ಪೆಂಡಿಚರ್. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಅಡ್ಮಿಸಬಲ್, ಇನ್ಶೂರೆನ್ಸ್ ಅಡ್ಮಿಸಬಲ್ ಎಕ್ಸ್ಪೆಂಡಿಚರ್, ಆಡಿಟ್ ಫೀಸ್ ಅಡ್ಮಿಸಬಲ್. ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟಲ್ಲಿ ಇದ್ದರೆ ಅದನ್ನು ಫಸ್ಟ್ ಇನ್ಅಡ್ಮಿಸಬಲ್ ತಗೊಳ್ತೀವಿ, ಆಮೇಲೆ ಅಡ್ಜಸ್ಟ್ಮೆಂಟಲ್ಲಿ ಇರೋದು ಅಡ್ಮಿಸಬಲ್ ತಗೊಳ್ತೀವಿ. ಇನ್ಕಮ್ ಟ್ಯಾಕ್ಸ್ ಇಸ್ ಆಲ್ವೇಸ್ ಇನ್ಅಡ್ಮಿಸಬಲ್ ಎಕ್ಸ್ಪೆಂಡಿಚರ್. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಎನಿ ರಿಸರ್ವ್ is inadmissible. Office expenses related to business, admissible expenditure. Losses of subsidiary company is an admissible expenditure because it is related to their business only. And they have given net profit of 10,90,000. So total they have given 25 lakhs. So let us see what is the additional information. So the first additional information says brought forward loss. Earlier year losses ಅನ್ನು ತಗೊಂಡು ಬಂದಿದ್ದಾರೆ. ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂದರೆ ಅವ್ರು ಮೇಂಟೈನ್ ಮಾಡಿರೋ ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಕಾರ 1,25,000 ಇದೆ. ಮತ್ತು ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ 1,50,000 ಇದೆ. ರೈಟ್. ಸೊ ಇಲ್ಲಿ ನಾವು ಗಮನಿಸಬೇಕು, ಅವ್ರ ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಕಾರ ಎಷ್ಟಾದರೂ ಇರಲಿ, ನಾವು ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಏನಿದೆಯೋ ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್. ಅರ್ಲಿಯರ್ ಇಯರ್ಸಲ್ಲಿ ಅಡ್ಜಸ್ಟ್ ಆಗದೇ ಇರೋವಂಥ ಡಿಪ್ರಿಸಿಯೇಷನ್ ಏನಿದೆಯೋ ಅದು ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಕಾರ 25,000 ಇದೆ, ಮತ್ತು ಇನ್ಕಮ್ ಟ್ಯಾಕ್ಸ್ ಪ್ರಕಾರ 75,000 ಇದೆ. ಸೊ ನಮಗೆ ಕೊಟ್ಟಿರೋ ಎರಡೇ ಅಡ್ಜಸ್ಟ್ಮೆಂಟು, ಒಂದು ಬ್ರಾಡ್ ಫಾರ್ವರ್ಡ್ ಲಾಸು, ಇನ್ನೊಂದು ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನು. ಇದರಲ್ಲೂ ಸಹ ನಮಗೆ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸನ್ನು ಕೊಟ್ಟಿದ್ದಾರೆ, ಮತ್ತು ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ನಾವು ಗಮನಿಸಬೇಕಾಗಿರೋದೇನು ಅಂದರೆ, ಸಾಧಾರಣವಾಗಿ ಇಲ್ಲಿರೋ ಡಿಪ್ರಿಸಿಯೇಷನ್ನು 1 lakh ಇದ್ದರೆ ಇಲ್ಲಿ ಆಸ್ ಪರ್ IT ಡಿಪ್ರಿಸಿಯೇಷನ್ ಈಸ್ ಅಂತ ಕೊಟ್ಟಿರ್ತಾರೆ ಸಾಧಾರಣವಾಗಿ. ಆವಾಗ ನಾವು ಈ ಡಿಪ್ರಿಸಿಯೇಷನನ್ನು ಇನ್ಅಡ್ಮಿಸಬಲ್ ತೊಗೊಂಡು ಇಲ್ಲಿ ಏನು ಕೊಟ್ಟಿರ್ತಾರೆ ಅಡ್ಜಸ್ಟ್ಮೆಂಟ್ಸಲ್ಲಿ ಅದನ್ನೇ ನಾವು ಅಡ್ಮಿಸಬಲ್ ಅಂತ ತೊಗೊಳ್ತೀವಿ. ಆದರೆ ಇಲ್ಲಿ ಆ ಥರ ಡಿಪ್ರಿಸಿಯೇಷನ್ ಏನೂ ಇಲ್ಲ. ಸೊ ವಿ ಹ್ಯಾವ್ ಟು ಅಸ್ಯೂಮ್ ದಟ್ ದಿಸ್ ಡಿಪ್ರಿಸಿಯೇಷನ್ ಈಸ್ ಆಸ್ ಪರ್ IT ಅಂತಲೇ ಅನ್ಕೋಬೇಕಾಗುತ್ತೆ. ಸೊ ನಮಗೆ ಕ್ವಶನ್ ಏನಿದೆ ಅಂತ ನೋಡೋಣ. ಕ್ವಶನ್ ಈಸ್, first we have to calculate total income, that is total taxable income of the company under normal provisions. Next ನಾವು book profit and tax liability, that is MAT ಪ್ರಕಾರ as per section 115 JB ಪ್ರಕಾರ minimum alternate tax ಅಲ್ಲಿ book profit ಕ್ಯಾಲ್ಕುಲೇಟ್ ಮಾಡಿ MAT ರೇಟ್ನ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದೆರಡಕ್ಕೂ ಆನ್ಸರ್ ಏನು ಬರುತ್ತೋ ಅಂದರೆ ನಾರ್ಮಲ್ ಪ್ರೊವಿಷನಲ್ಲಿ ನಮಗೆ ಎಷ್ಟು ಟ್ಯಾಕ್ಸ್ ಲಯಬಿಲಿಟಿ ಬರುತ್ತೆ, ಆಸ್ ಪರ್ MAT ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಬರುತ್ತೆ ನೋಡಿ. ಅದರೆರಡರಲ್ಲೂ ಯಾವುದು ಹೈಯೆಸ್ಟ್ ಇರುತ್ತೋ ದಟ್ ಈಸ್ ದ ಅಮೌಂಟ್ ದಟ್ ದ ಕಂಪನಿ ಶುಡ್ ಪೇ ಟು ದ ಗವರ್ಮೆಂಟ್ ಆಸ್ ಟ್ಯಾಕ್ಸ್. ದಟ್ ವಿಲ್ ಬಿ ದ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಕಂಪನಿ. ರೈಟ್. ಸೊ ನಾವು ಲೆಟ್ ಅಸ್ ಸಿ ಫಸ್ಟ್ ವಿ ವಿಲ್ ಡೂ ಅಂಡರ್ ದಿ ನಾರ್ಮಲ್ ಪ್ರಾವಿಷನ್. ಸೊ ಟೋಟಲ್ ಇನ್ಕಮ್ ಮಾಡಬೇಕಂದ್ರೆ ನಮಗೆ ಎಲ್ಲ 4 ಹೆಡ್ಸ್ ಆಫ್ ಇನ್ಕಮನ್ನು ಬೇಕಾಗುತ್ತೆ. ಸೊ ನಮಗಿಲ್ಲಿ ನೋಡಿದ್ರೆ ಇಲ್ಲಿ ಹೌಸ್ ಪ್ರಾಪರ್ಟಿ ಬಗ್ಗೆ ಯಾವ ಇನ್ಫಾರ್ಮೇಷನ್ನೂ ಇಲ್ಲ, ಮತ್ತು ಕ್ಯಾಪಿಟಲ್ ಗೇನ್ಸ್ ಬಗ್ಗೆನೂ ಯಾವ ಇನ್ಫಾರ್ಮೇಷನ್ನೂ ಇಲ್ಲ, ಅದರ್ ಸೋರ್ಸಸ್ ಬಗ್ಗೆನೂ ಯಾವುದೂ ಇನ್ಫಾರ್ಮೇಷನ್ ಇಲ್ಲ. ಸೊ ಇಲ್ಲಿರೋದು ಬರೀ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾತ್ರ. ಸೊ ನಾವು ಫಸ್ಟ್ ಈಗ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡೋಣ, ಆಮೇಲೆ ಅದನ್ನು ಸಮ್ ಅಪ್ ಮಾಡೋಣ. ಫಸ್ಟ್ ಲೆಟ್ ಅಸ್ ಕ್ಯಾಲ್ಕುಲೇಟ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ನೆಟ್ ಪ್ರಾಫಿಟ್ ಅವ್ರು ಕೊಟ್ಟಿರೋ ಪ್ರಕಾರ 10,90,000. 10,90,000. ಇಲ್ಲಿ ಇನ್ಅಡ್ಮಿಸಬಲ್ ಯಾವುದಿದೆ ಅಂದರೆ ಸ್ಯಾಲ್ರಿ, ಅಡ್ವರ್ಟೈಸ್ಮೆಂಟ್, ಇನ್ಶೂರೆನ್ಸ್, ಆಡಿಟ್. ಡಿಪ್ರಿಸಿಯೇಷನ್ ಅಡ್ಮಿಸಬಲ್ಲೇ ಆಗುತ್ತೆ, ಯಾಕೆಂದರೆ ಆಸ್ ಪರ್ IT ಏನು ಕೊಟ್ಟಿಲ್ಲ, ಅದು ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ ಆದ್ದರಿಂದ ಅದು ಅಡ್ಮಿಸಬಲ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಇನ್ಅಡ್ಮಿಸಬಲ್. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಇದೆರಡೇ ಇನ್ಅಡ್ಮಿಸಬಲ್ ಇದೆ. ಸೊ 30,000 ಪ್ಲಸ್ 40,000 ಅದೆರಡನ್ನೂ ಸಹ ನಾವು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ನೋಡಿ. ನೆಟ್ ಪ್ರಾಫಿಟ್ 10,90,000, ಆ್ಯಡ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇನ್ಕಮ್ ಟ್ಯಾಕ್ಸ್ 30,000, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 40,000. If you add this, you are getting 70,000. 10,90,000 plus 70,000, you are getting 11,60,000. Less ಅಲ್ಲಿ ನಮಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು ಯಾವುದು, ಬ್ರಾಡ್ ಫಾರ್ವರ್ಡ್ ಲಾಸ್ ಮತ್ತು ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್.
ನಾವು ಇಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡುವಾಗ ಎಲ್ಲ ಇನ್ಕಮ್ ಟ್ಯಾಕ್ಸ್ ಪ್ರಕಾರನೇ ತಗೋಬೇಕು. ಅದಕ್ಕೆ ಇಲ್ಲಿ ಕ್ಲಿಯರ್ ಆಗಿ ಬರ್ದಿದ್ದೀವಿ ಆಸ್ ಪರ್ IT ಅಂತೇಳಿ. ಸೊ ಇಲ್ಲಿ ನೋಡೋಣ, ಇಲ್ಲಿ ಆಸ್ ಪರ್ IT ಬ್ರಾಟ್ ಫಾರ್ವರ್ಡ್ ಲಾಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ 1,25,000 ಇದೆ, ಬಟ್ IT ಪ್ರಕಾರ 1,50,000 ಇದೆ. ಅನ್ಅಬ್ಸರ್ವ್ ಡಿಪ್ರಿಸಿಯೇಷನ್ 25 ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಕಾರ ಇದೆ, IT ಪ್ರಕಾರ 75,000 ಇದೆ. ಸೊ 1,50,000 ಮತ್ತು 75,000 ನಾವು ಇಲ್ಲಿ ತಗೊಳ್ಬೇಕಾಗುತ್ತೆ. ಸೊ ಬ್ರಾಡ್ ಫಾರ್ವರ್ಡ್ ಲಾಸ್ ಇಸ್ 1,50,000 and unobserved depreciation is 75. So if you add, you are getting 2,25,000. So 11,60,000 ಅಲ್ಲಿ 2,25,000 minus ಮಾಡಿದ್ರೆ you will get income from business 9,35,000. Right? This is the income from business. Now let us do the total income. So computation of total income under normal provisions. ಸೊ ನಿಮ್ಗೆ ಆಗಲೇ ಹೇಳ್ದೆ ನಾನು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಇದ್ರ ಬಗ್ಗೆ ಏನೂ ಕೊಟ್ಟಿಲ್ಲದೆ ಇರೋದ್ರಿಂದ ಅದು ನಿಲ್ ಆಗುತ್ತೆ. ಇನ್ಕಮ್ ಫ್ರಮ್ ಬಿಸ್ನೆಸ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋ ಪ್ರಕಾರ ನಮಗೆ ಈಗ 9,35,000 ಬಂದಿದೆ, ಅದನ್ನು ತಗೊಳ್ತೀವಿ. ಸೊ ಅದನ್ನು ಟೋಟಲ್ ಮಾಡಿದರೆ ಯು ಆರ್ ಗೆಟಿಂಗ್ 9,35,000. ಜೊತೆಗೆ ಲೆಸ್ ಡಿಡಕ್ಷನ್ಸ್ ಅಂಡರ್ ಚಾಪ್ಟರ್ 6A ಅಥವಾ ಡಿಡಕ್ಷನ್ ಅಂಡರ್ ಸೆಕ್ಷನ್ 80. ಸೊ ಯಾವುದೇ ಡೊನೇಷನ್ಸ್ ಆಗಲಿ ಯಾವುದೇ ಅಡ್ಜಸ್ಟ್ಮೆಂಟ್ಸನ್ನು ಕೊಟ್ಟಿಲ್ಲ, ಸೊ ಅದರಿಂದ ಅದು ನಿಲ್ ಆಗುತ್ತೆ. So the balance will be 9,35,000. That is the total taxable income, right? So what is the tax on that? So tax on long-term capital gain separate ಆಗಿ ಬರುತ್ತೆ. ಸೊ ಅದು ನಮ್ಗೆ ಇಲ್ಲಿ ಕ್ಯಾಪಿಟಲ್ ಗೇನ್ ಏನು ಕೊಟ್ಟಿಲ್ಲದೆ ಇರೋದ್ರಿಂದ ಅದು ನಿಲ್ ಆಗುತ್ತೆ. ಮತ್ತು ಟ್ಯಾಕ್ಸ್ ಆನ್ ಅದರ್ ಟ್ಯಾಕ್ಸಬಲ್ ಇನ್ಕಮ್. ಅದರ್ ಟ್ಯಾಕ್ಸಬಲ್ ಇನ್ಕಮ್ ಅಂದರೆ ದಿಸ್ ಇಸ್ ದ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್. ಸೊ 9,35,000 and the tax rate is 25%. As we know that if the sales or gross receipts does not cross 250 crores, the percentage is 25%. If it crosses 250 crores, then we have to take 30%. So ಇಲ್ಲಿ cross ಆಗಿಲ್ಲದೆ ಇರೋದ್ರಿಂದ we have to take 25%. So 25% ತಗೊಂಡ್ರೆ you are getting 2,33,750. Next you have to add the health and education cess at 4%. You have to calculate on 2,33,750 into 4% ಮಾಡಿದ್ರೆ you are getting 9,350. ಇದೆರಡನ್ನು ಆ್ಯಡ್ ಮಾಡಿದ್ರೆ ದಿಸ್ ಇಸ್ ದ ಟ್ಯಾಕ್ಸ್ ಆನ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್. ಅಥವಾ ಅಂಡರ್ ನಾರ್ಮಲ್ ಪ್ರಾವಿಷನ್ಸ್ ಯು ಆರ್ ಗೆಟಿಂಗ್ ಟ್ಯಾಕ್ಸ್ ಆಸ್ 2,43,100. ಸೊ ಇದು ನಮ್ಮ ಫಸ್ಟ್ ಕ್ವೆಶನ್ಗೆ ಆನ್ಸರು, ಟೋಟಲ್ ಇನ್ಕಮ್ ಆಫ್ ದಿ ಕಂಪನಿ ಅಂಡರ್ ನಾರ್ಮಲ್ ಪ್ರಾವಿಷನ್. ನೆಕ್ಸ್ಟ್ ಬುಕ್ ಪ್ರಾಫಿಟ್ ಮತ್ತು ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ 115JB. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಬುಕ್ ಪ್ರಾಫಿಟ್. ಸೊ ಈಗ ಬುಕ್ ಪ್ರಾಫಿಟ್ ಮಾಡೋಣ. ಇಲ್ಲಿ ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ಆಸ್ ಪರ್ ಸೆಕ್ಷನ್ 115JB. ಸೊ ಇಲ್ಲಿ ಫಾರ್ಮ್ಯಾಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ನೆಟ್ ಪ್ರಾಫಿಟ್ ಸೇಮ್ 10,90,000 ತೊಗೊಂಡಿದ್ದೀವಿ. ಇನ್ಕಮ್ ಟ್ಯಾಕ್ಸ್ ತೊಗೋಬೇಕು ಮತ್ತು ಟ್ರಾನ್ಸ್ಪೋರ್ಟು ಜನರಲ್ ರಿಸರ್ವ್. ಲಾಸಸ್ ಆಫ್ ದ ಸಬ್ಸಿಡಿಯರಿ ಕಂಪನಿ ಕೂಡ ಅದರ್ ಬಿಸ್ನೆಸ್, ಅವ್ರದ್ದೇ ಬಿಸ್ನೆಸ್ದು, ಇದು ಅವ್ರ ಪರ್ಟಿಕ್ಯುಲರ್ ಬಿಸ್ನೆಸ್ ಅಲ್ಲದೆ ಇರೋದ್ರಿಂದ ಅಂದರೆ ದೇ ಆರ್ ಆ್ಯಕ್ಟಿಂಗ್ ಆಸ್ ದಿ ಹೋಲ್ಡಿಂಗ್ ಕಂಪನಿ. ಸೊ ದ ಲಾಸಸ್ ಆಫ್ ದ ಸಬ್ಸಿಡಿಯರಿ ಕಂಪನಿ ಶುಡ್ ನಾಟ್ ಬಿ ಕನ್ಸಿಡರ್ಡ್. ಮತ್ತು ಇಲ್ಲಿ ಗಮನಿಸಿ, ಇಲ್ಲಿ ಡಿಪ್ರಿಸಿಯೇಷನ್ನು ಇಲ್ಲಿ ನಾನು 1,00,000 ಆ್ಯಡು ಮಾಡಿದ್ದೀವಿ, ಇಲ್ಲಿ 1,00,000 ಡಿಡಕ್ಟು ಮಾಡಿದ್ದೀವಿ. ಯಾಕಂದರೆ ಅಲ್ಲಿ ಫಾರ್ಮ್ಯಾಟಲ್ಲಿ ಏನು ಕೊಟ್ಟಿದ್ದಾರೆ, ನಾವು ಬುಕ್ ಪ್ರಾಫಿಟ್ ಮಾಡುವಾಗ ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲಿ ನಾವು ತಗೊಳ್ಬೇಕು, ರೈಟ್? ಸೊ ಅದು 1,00,000 ಇದೆ. ಮತ್ತು ಇಲ್ಲಿ ನಾವು ಲೆಸ್ ಮಾಡುವಾಗ ಡಿಪ್ರಿಸಿಯೇಷನ್ ಆಸ್ ಪರ್ IT ಅಂತ ಹೇಳ್ತೀವಿ, ರೈಟ್? ಸೊ ಇಲ್ಲಿ IT ಅಂತ ಹೇಳಿದ್ರೆ ಈಗ ITದು ಏನು ಸಪ್ರೇಟಾಗಿ ಕೊಟ್ಟಿಲ್ಲ. ಸೊ ಅದರಿಂದ ಅದನ್ನೇ ನಾವು ITದು ಅಂತ ಕನ್ಸಿಡರ್ ಮಾಡ್ಕೊಂಡಿರೋದ್ರಿಂದ ಅದನ್ನು ಮೈನಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೆಟ್ ಇಂಪ್ಯಾಕ್ಟ್ ಏನೂ ಇಲ್ಲ, ಇಲ್ಲಿ ಆ್ಯಡು ಮಾಡಿದ್ದೀವಿ ಮೈನಸ್ಸು ಮಾಡಿದ್ದೀವಿ, ನೆಟ್ ಇಂಪ್ಯಾಕ್ಟ್ ಏನೂ ಇರೋದಿಲ್ಲ. ಸೊ ಈ 4 ಐಟಮ್ಸ್ನೂ ಆ್ಯಡ್ ಮಾಡಿದ್ರೆ that is income tax, transport to general reserve, losses of subsidiary company and depreciation as per profit and loss account, you are getting 30,000 plus 40,000 plus 25,000 plus 1,00,000. You are getting a total of 1,95,000 plus 10,90,000. You get 12,85,000. So less ಇಲ್ಲಿ ನೋಡಿ depreciation as per income tax 1,00,000 ಅಂತ ತಗೊಂಡಿದ್ದೀವಿ. ಇಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗಿರೋದು ಬ್ರಾಡ್ ಫಾರ್ವರ್ಡ್ ಲಾಸ್ ಆರ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ವಿಚ್ ಎವರ್ ಈಸ್ ಲೆಸ್, ರೈಟ್? ಸೊ ಇಲ್ಲಿ ನೀವು ಇನ್ನೊಂದು ಪಾಯಿಂಟನ್ನು ನೀವು ನೋಟ್ ಮಾಡ್ಬೋದು, ದಟ್ ಈಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್. ಇಲ್ಲಿ ನಾವು ಯಾವುದನ್ನು ತಗೋಬೇಕು, ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸನ್ನು ನೀವು ತಗೊಳ್ಬೇಕಾಗತ್ತೆ.
ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ತಗೊಳ್ತೀವಿ ನಾವು. ಬ್ರಾಡ್ ಫಾರ್ವರ್ಡ್ ಲಾಸ್ ಅಥವಾ ಅನ್ಅಬ್ಸರ್ವ್ ಡಿಪ್ರಿಸಿಯೇಷನ್ ಯಾವುದು ಕಡಿಮೆ ಇರುತ್ತೋ ಅದನ್ನು ನಾವು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ 1,25,000 ವಿಚ್ ಇಸ್ ಲೆಸ್ 25,000. ಸೊ 25,000 ತೊಗೊಂಡಿದ್ದೀವಿ. ಸೊ ಈ 1,25,000 ಆ್ಯಡ್ ಮಾಡಿದ್ರೆ ಯು ಆರ್ ಗೆಟಿಂಗ್ 1,25,000. ಸೊ 12,85,000 1,25,000 ಮೈನಸ್ ಮಾಡಿದ್ರೆ ಯು ಆರ್ ಗೆಟಿಂಗ್ ಎ ಬುಕ್ ಪ್ರಾಫಿಟ್ ಆಫ್ 11,60,000. ಬುಕ್ ಪ್ರಾಫಿಟ್ ಇಸ್ 11,60,000, ರೈಟ್. ಸೊ ಮ್ಯಾಟಲ್ಲಿ ನಮಗೆ ಟ್ಯಾಕ್ಸ್ ರೇಟ್ ಇರೋದು 18.5%. So tax on book profit is 11,60,000 into 18.5%. If you calculate, you are getting 2,14,600. ಇದಕ್ಕೆ ಸಸ್ ಆ್ಯಡ್ ಮಾಡಬೇಕು 4%. ಸೊ 2,14,600 ಇಂಟು 4% ಮಾಡಿದ್ರೆ ಯು ಆರ್ ಗೆಟಿಂಗ್ 8,584. ಸೊ ಇದೆರಡನ್ನು ಆ್ಯಡ್ ಮಾಡಿಕೊಂಡಾಗ ಯು ಆರ್ ಗೆಟಿಂಗ್ 2,23,184. ಅಥವಾ ನೀವು ಇದನ್ನು ರೌಂಡ್ ಆಫ್ ಕೂಡ ಮಾಡ್ಕೋಬೋದು, 180 ಅಂತ ತಗೋಬೋದು, ರೈಟ್. ಯಾಕೆಂದರೆ 184 ಇಸ್ ಲೆಸ್ ದೆನ್ half of the next value. So you can take it as 2,23,180. Right? So this is tax on book profit. This is the answer for our second question. So book profit is to, the tax liability is to. Next ನಮಗೆ third question ಏನು, tax liability of the company. ಸೊ ಇಲ್ಲಿ ನಮಗೆ ಟ್ಯಾಕ್ಸ್ ಎಷ್ಟು ಬಂದಿದೆ, ಫಸ್ಟ್ ಇದರಲ್ಲಿ 2,43,100 ಬಂದಿದೆ ಟ್ಯಾಕ್ಸ್ ಆನ್ ಟ್ಯಾಕ್ಸಬಲ್ ಇನ್ಕಮ್. ಇಲ್ಲಿ ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್ 2,23,184 ಬಂದಿದೆ. So the computation of tax liability of the company, tax on total taxable income 2,43,100 or minimum alternate tax under section 115JB 2,23,184, whichever is higher. So which is highest here? 2,43,100. So that is the 2,43,100 is the tax liability. The company should pay to the government. The total tax for this assessment year is 2,43,100. ಸೊ ಇಲ್ಲಿ ನಿಮಗೆ ಪಾಯಿಂಟ್ಸ್ ಟು ಬಿ ನೋಟೆಡ್ ಇಲ್ಲಿ ಏನು ಅಂತ ಹೇಳಿದ್ರೆ, ಈಗ ನಮಗೆ ಮೇಯ್ನಾಗಿ ಇಲ್ಲಿರೋದು ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಇಲ್ಲಿ ಕೊಟ್ಟಿದ್ದಾರೆ, ಆದರೆ ಇಲ್ಲಿ ಕೊಟ್ಟಿಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿಲ್ಲ. ಸೊ ಅದರಿಂದ ಇದೇನೇ ಬುಕ್ಸ್ ಆಸ್ ಪರ್ ಬುಕ್ಸೂ ಆಗುತ್ತೆ, ಆಸ್ ಪರ್ ಐ ಟಿನೂ ಆಗುತ್ತೆ. ಮತ್ತು ಬ್ರಾಡ್ ಫಾರ್ವರ್ಡ್ ಲಾಸಲ್ಲಿ ಆಸ್ ಪರ್ ಬುಕ್ಸು ಇದೆ, ಐ ಟಿನೂ ಕೊಟ್ಟಿದ್ದಾರೆ. ನಾವು ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಮಾಡುವಾಗ ಆಸ್ ಪರ್ ಐ ಟಿ ತೊಗೊಳ್ತೀವಿ, ಬುಕ್ ಪ್ರಾಫಿಟ್ ಮಾಡುವಾಗ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ತೊಗೊಳ್ತೀವಿ. ಮತ್ತು ಅನ್ಅಬ್ಸರ್ವ್ ಡಿಪ್ರಿಸಿಯೇಷನನ್ನು ಅಷ್ಟೇ ಆಸ್ ಪರ್ ಟ್ಯಾಕ್ಸಬಲ್ ಇನ್ಕಮ್ ಮಾಡುವಾಗ ನಾವು ಆಸ್ ಪರ್ ಐ ಟಿ ತೊಗೊಳ್ತೀವಿ, ಬುಕ್ ಪ್ರಾಫಿಟ್ ಮಾಡುವಾಗ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸನ್ನು ತೊಗೊಳ್ತೀವಿ. ಮತ್ತು ಇನ್ನೊಂದು ಪಾಯಿಂಟ್ ಏನು ಗಮನಿಸಬೇಕು ಅಂತ ಹೇಳಿದ್ರೆ, ನೀವು ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಮಾಡುವಾಗ ಎರಡೂ ತೊಗೊಳ್ತೀವಿ. ಅಂದರೆ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸು ತೊಗೊಳ್ತೀವಿ, ಅನ್ಅಬ್ಸರ್ವ್ ಡಿಪ್ರಿಸಿಯೇಷನ್ನು ತೊಗೊಳ್ತೀವಿ. ಆದರೆ ಬುಕ್ ಪ್ರಾಫಿಟ್ ಮಾಡುವಾಗ ಇದೆರಡರಲ್ಲೂ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ವಿಚ್ ಎವರ್ ಈಸ್ ಲೆಸ್ ಅದನ್ನು ತೊಗೊಳ್ತೀವಿ. ಅಕಸ್ಮಾತ್ ಯಾವುದ್ರ ಪ್ರಕಾರ ಅಂತ ಕೊಟ್ಟಿಲ್ಲ ಅಂದ್ಕೊಳ್ಳಿ, ಜಸ್ಟ್ ಬ್ರಾಡ್ ಫಾರ್ವರ್ಡ್ ಲಾಸ್ 1,25,000 ಹಂಗೆ ಅಷ್ಟೇ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಅವಾಗ ನಾವೇನು ಅನ್ಕೋಬೇಕು, ಅದು ಆಸ್ ಪರ್ ಐ ಟಿ ಅಂತಲೇ ಅನ್ಕೋಬೇಕು. ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಮೆನ್ಷನ್ ಮಾಡಿದರೆ ಮಾತ್ರ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಅನ್ಕೊಳ್ತೀವಿ, ಇಲ್ಲಾಂದರೆ ವಿ ಅಸ್ಯೂಮ್ ದಟ್ ಇಟ್ ಈಸ್ ಆಸ್ ಪರ್ ಐ ಟಿ. ರೈಟ್. ಹೋಪ್ ಯು ಅಂಡರ್ಸ್ಟುಡ್ ದ solution of the problem. Thank you.